Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇಂದು ವಿಶ್ವ ಸುಲಭ ಲಭ್ಯತಾ ದಿನಾಚರಣೆ ಕುರಿತು ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಜಿಲ್ಲಾ ಉಪನಿರ್ದೇಶಕರಾದ ಶ್ರೀಮತಿ ಭಾರತಿ ಆರ್ ಬಣಕರ್ ವಹಿಸಿದ್ದರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ APD ಸಂಸ್ಥೆಯ ನಂದಿನಿ ದೇವಿ ಹಾಗೂ ಜಿಲ್ಲಾ ಕಾರ್ಯಕ್ರಮ ನಿರೂಪಕರಾಗಿ ಸುರೇಶ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ಈ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇಲ್ಲಿದೆ. ಅದೇ ರೀತಿ ಇಂದು ವಿಶ್ವ ಸುಲಭ ಲಭ್ಯತಾ ದಿನಾಚರಣೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಹ ಇದೇ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಾಯಿತು. ಶ್ರೀಮತಿ ನಂದಿನಿ ಅವರು ಈ ಕುರಿತು ಉಪನ್ಯಾಸವನ್ನು ನೀಡಿದರು. APD ಸಂಸ್ಥೆಯ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮತಿ ನಂದಿನಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಸಹ ಜರುಗಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ 6 ತಾಲೂಕಿನ MRW, VRW ಹಾಗೂ URWಗಳು ಹಾಜರಿದ್ದರು. ಸ್ಥಳೀಯ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿ ಹಾಗೂ ಕಚೇರಿಯ ಸಿಬ್ಬಂದಿ, ಬಾಲಭವನದ ಸಿಬ್ಬಂದಿ ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಿರ್ಗಮಿತ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಸನ್ಮಾನವನ್ನು ಸಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ MRW, VRWಗಳು ಹಾಜರಿದ್ದು ಶ್ರೀಮತಿ ವೀಣಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಸುಮಾರು 5 ತಿಂಗಳು ಪ್ರಭಾರ ಜಿಲ್ಲಾ ಕಲ್ಯಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ನಿರ್ಗಮಿಸಿದ ಇವರಿಗೆ ಸನ್ಮಾನವನ್ನು ಸಹ ಮಾಡಲಾಯಿತು. ಮುಂದುವರೆದು APD ಸಂಸ್ಥೆಯಿಂದ ಬಂದಿರತಕ್ಕಂಥ ನಂದಿನಿ ಅವರು ಉಪನ್ಯಾಸವನ್ನು ಸಹ ನೀಡಿದರು. ನಮಗೆ ಈಗ ಸೋಷಿಯಲ್ ನಾವು ಸಾಮಾಜಿಕವಾಗಿ ಸೇಫ್ ಆದ್ರೆ ಭದ್ರತೆ ಇದನ್ನು ತೋರಿಸಿದ್ರೆ ಅವರಿಗೆ ಗೊತ್ತಾಗ್ತದೆ. UDID ಕಾರ್ಡ್ ಯು ಅದು ಹೆಂಗಿದೆ ಸೈನ್ ಆಲ್ಫಾಬೆಟ್ ಅಲ್ಲಿ ಇದೆ ಅಲ್ವಾ? UDID ಕಾರ್ಡ್. ಇನ್ನೊಂದ್ಸರಿ UDID ತೋರಿಸಿದ್ರೆ ಕಾರ್ಡ್ ಅಂತ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ಸ್ಪೆಲ್ಲಿಂಗ್ ಅವ್ರಿಗೂ ಸ್ಪೆಲ್ಲಿಂಗ್ ಹೇಳ್ಬೇಕಂದ್ರೆ CARD ಕಾರ್ಡ್. ಇದನ್ನು ಹೇಳ್ಬೇಕು. ಇಲ್ಲ ಅಂದ್ರೆ ನಿಮಗೆ ಈಸಿ ಅಂದ್ರೆ ಕಾರ್ಡ್. ಈಗ ಯಾಕೆ ನಾವು ಇದು ಅವ್ರಿಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ತಂದು ಕೊಡ್ತೀವಲ್ಲ ಆಧಾರ್ ಕಾರ್ಡ್. ID ಕಾರ್ಡ್ ಎಲೆಕ್ಷನ್ ಕಾರ್ಡ್. ID ಇದು ಎಲೆಕ್ಷನ್ ಸಿಂಬಲ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪನಿರ್ದೇಶಕರಾದ ಶ್ರೀಮತಿ ಭಾರತಿ ಆರ್ ಬಣಕಾರ್ ಅವರು VRW, MRW ಅವರನ್ನು ಕುರಿತು ಒಳ್ಳೆಯ ಸಂದೇಶವನ್ನು ಸಹ ಇದೇ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದರು. ಈ ಸಂದರ್ಶನದ ಒಂದು ತುಣುಕು ವೀಕ್ಷಿಸೋಣ. ವಿಧದ ಅಂಗವಿಕಲರಿದ್ದಾರೆ, ಅವರಿಗೆ ಏನು ಸರ್ವೀಸು, ಈಗಾಗಲೇ ಸರ್ವೀಸ್ ಪಡೆದವರು ಎಷ್ಟು ಜನ, ಇನ್ನು ಪಡೆಯಬೇಕಾದವ್ರಿಗೆ, ಆಮೇಲೆ ಯಾವ ಫಲಾನುಭವಿಗಳಿಗೆ ಯಾವ ಸೇವೆ ಅವಶ್ಯಕತೆ ಇದೆ, ಪ್ರಥಮ ಆದ್ಯತೆ ಮೇಲೆ ಈಗ ಒಂದು ಆಧಾರ್ ಯೋಜನೆ ಆಗಿರ್ಬೋದು, ಯಾವುದೇ ಇತರ ಸಾಧನ ಸಲಕರಣೆ ವಿತರಣೆಗಾಗಿರ್ಬೋದು, ಒಂದು ಪರಿಪೂರ್ಣವಾದ ಯೋಜನೆ ವರದಿಯನ್ನು ಕೇಳ್ತಾ ಇದ್ದಾರೆ. ಇವತ್ತು ನಾವು ಸಹ ಒಂದು ಸಮಿತಿಯಲ್ಲಿ ಸದಸ್ಯರಾಗಿದ್ದರಿಂದ ಹೇಳ್ತಾ ಇದ್ದೀವಿ, ಕಾರ್ಯನಿರ್ವಹಿಸಬೇಕು. ಯಾಕಂದರೆ ಈಗ ಪ್ರತಿ ಫಲಾನುಭವಿಗಳಿಗೆ ಅದರ ಅವಶ್ಯಕತೆ ಮತ್ತು ನಮ್ಮ ಅಂಗವಿಕಲ ಇಲಾಖೆಯಿಂದ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿಂದ ಶಾಲೆಗಳು ಸಹ ನಡೀತಾ ಇದ್ದಾವೆ. ಬರೀ ಕೇವಲ ಸಾಧನ ಸಲಕರಣೆ ಕೊಡೋದಷ್ಟೇ ಅಲ್ಲ, ಒಂದೊಂದು ವಿಕಲಾಂಗತೆಗೂ ಸಹ ಒಂದೊಂದು ವಿಭಿನ್ನವಾದ ಸರ್ಕಾರದಿಂದಲೂ ಶಾಲೆಗಳಿದ್ದಾವೆ, ಸರ್ಕಾರೇತರ ಸಂಸ್ಥೆಗಳು ಸಹ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಮೊದಲು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲು ನಾವೆಲ್ಲರೂ ಚಿಕಿತ್ಸೆಯಿಂದ ಅವರು ಸೇವೆ ಪಡೆದು ಉತ್ತಮವಾಗಿ, ಅಂದರೆ ಸಾಮಾನ್ಯರಾಗಿ ನಾವು ಪ್ರಯತ್ನ ಮಾಡಬೇಕು. 6 ವರ್ಷದ ನಂತರ ಶಾಲೆಗಳಿಗೆ ದಾಖಲಿಸುವಂತಾಗಬೇಕು. ಸನ್ಮಾನಿತರಾದ ಶ್ರೀಮತಿ ವೀಣಾ ಅವರು ಮಾತನಾಡಿ, ಇದ್ದಂಥ ನಮ್ಮ ವಿಕಲಚೇತನ ಬಂಧುಗಳು, ನನಗೆ ಎಲ್ಲರೂ ಒಂದೇನೆ. ನೀವು MRW, VRW, URW ಎಲ್ಲ ಅತ್ಯಂತ ಪ್ರೀತಿಯ ಬಂಧುಗಳೇ ನೀವು. ನನಗಿದು ಪ್ರೋಗ್ರಾಮ್ಗೆ ಅಂತ ಕರೆದು ಇದು ಮಾಡಿದ್ರಿ ನೀವು. ನನಗೆ ಪ್ರೋಗ್ರಾಮ್ ಇದೆ, ಹಾಗಾಗಿ ಬರೋದು ಅಂತ ಅಂದ್ಕೊಂಡು ಬಂದೆ.
ಆಯ್ತು, ನಿಮ್ಮ ಈ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ. ಮತ್ತೆ ಯಾವತ್ತೂ ನೆನಪಿರುತ್ತೆ ನನಗೆ. ನಾನೇನು ಎಕ್ಸ್ಟ್ರಾ ಏನು ಮಾಡಿಲ್ಲ, ನಿಮ್ಮ ಹತ್ರನೇ ಕೇಳ್ಕೊಂಡು ಮಾಡಿದ್ದು. ನೀವೇ ಹೇಳ್ಕೊಟ್ಟಿದ್ದು ನನಗೆಲ್ಲ. ಪ್ರತಿಯೊಂದು ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಇಂಪ್ಲಿಮೆಂಟ್ ಮಾಡಿದ್ದಲ್ಲ. ಪ್ಲಸ್ ಪುಸ್ತಕ ಒಂದು ಓದಿದೆ, ಮತ್ತೆ ನಮ್ಮ ಸ್ಟಾಫ್ ಎಲ್ಲ ಹೇಳ್ಕೊಟ್ಟು ಎಲ್ಲರೂ ನಿಮ್ಮ ಹತ್ರ ಕಲ್ತ್ಕೊಂಡು ನಾನು ಏನು ಇಂಪ್ಲಿಮೆಂಟೇಷನ್ ಮಾಡಿದೆ. ನಿಜ ಕಷ್ಟನೇ ಆಯ್ತು ಅವಾಗ, ಯಾಕಂದ್ರೆ ಆನ್ಲೈನ್ ಅರ್ಜಿಗಳೆಲ್ಲ ಬಹಳನೇ ಕಷ್ಟ ಆಯ್ತು. ಮತ್ತೆ ಮೇಡಮ್ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ, ಗುರಿಗಿಂತ ಕಡಿಮೆ ಬಂದಿತ್ತು. ಸೊ ಗುರಿ ಪೂರ್ತಿ ಬರೋಂಗೆ ಈ ಸರ್ತಿ ಮಾಡಿ ಆಯ್ತಾ. ಎಷ್ಟೊಂದು ಬೇಜಾರಾಗೋಗಿರೋದು, 15 ಟಾರ್ಗೆಟ್ ಇದ್ರೆ ಬರೀ 10 ಜನ ಬೆನಿಫಿಷರೀಸ್ ಇರೋ ಎಲ್ಲರಿಗೂ ಕೊಟ್ಟಿದ್ದು. ಅದು ಒಂಥರ ಖುಷಿನೇ. ವಿತೌಟ್ ಕಾಂಪಿಟೇಷನ್ ಎಲ್ಲರಿಗೂ ಕೊಟ್ವಿ ನಾವು ಅರ್ಹ ಫಲಾನುಭವಿಗಳು ಅನ್ನೋದು ಒಂದಾದ್ರೆ, ಇನ್ನೊಂದ್ ಕಡೆ ಇನ್ನೂ 4 ಜನಕ್ಕೆ ಕೊಡ್ಬೋದಿತ್ತೇನೋ ಅಂತ ಇನ್ನೊಂದು ಆಸೆ. ಸೊ ಹಂಗಾಗಿ ಮೇಡಮ್ ಹೇಳಿದಂಗೆ ಆ ಕಡೆ ಗಮನ ಹರಿಸ್ರಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಕರೆಕ್ಷನಲ್ ಸರ್ಜರೀಸ್ ಅರ್ಲಿ ಐಡೆಂಟಿಫಿಕೇಶನ್ ಅಂತ ಹೇಳ್ತಾರೆ. ನಾನು ಮೇಡಮ್ ಎಲ್ಲ ಓದಿರೋದು ಇದೇ ಸಬ್ಜೆಕ್ಟ್. ಅರ್ಲಿ ಐಡೆಂಟಿಫಿಕೇಶನ್ ಅಂದ್ರೆ ಯಾವ್ದಾದ್ರು ಒಂದು ಮಗು ನಿಮಗೆ ನೆನಪಿದೆ, ಅದು ಹುಟ್ಟಿದ ಎಷ್ಟು ಬೇಗ ನಾವು ಕಂಡುಹಿಡಿತೀವಲ್ಲ, ಏನೋ ಸಮಸ್ಯೆ ಇದೆ ಮಗು ಅಲ್ಲಿ ಅಂತ ಎಷ್ಟು ಬೇಗ ನಾವು ಕಂಡುಹಿಡಿತೀವಿ, ಅವಾಗ ಅಷ್ಟು ಬೇಗ ಆ ಮಗುಗೆ ಕ್ಯೂರ್ ಆಗುತ್ತೆ. ಬೇಕಾದಷ್ಟು ಸರ್ಜರೀಸ್ ಇದೆ. ಸೊ ನೀವು ಇದನ್ನ ನೀವು ಏನೋ ಫೀಲ್ಡ್ ಅಲ್ಲಿ ಅಥವಾ ಕ್ಷೇತ್ರ ಮಟ್ಟದಲ್ಲಿ ಜಾಸ್ತಿ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಇದಕ್ಕೆ ಖಂಡಿತವಾಗ್ಲು ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅದರಲ್ಲಿ ಪೂರ್ತಿ ನಾನು ಸಹಕಾರ ನೀಡ್ತೀನಿ. ಅದೇ ರೀತಿ ಉಳಿದವ್ರಿಗೂ ಕೂಡ ತುಂಬಾ ಕನ್ಸರ್ನ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಪಾಪ ಕೇಳ್ತಾ ಇದ್ರು, ಈ ತರ ಏನಾದ್ರು ಇದ್ರೆ ನನಗೆ ಫೋನ್ ಮಾಡೋರು. ನಮ್ಮ ಸಿಡಿ ಕ್ಲೋಸ್ ಎಲ್ಲರೂ ಕೋಆಪರೇಷನ್ ಸಹಕಾರ ಕೊಟ್ಟೆ ಕೊಡ್ತಾರೆ. ಸೊ ನಾನು ಮತ್ತೆ ಮೇಡಮ್